ತಿಳಿ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಭಾಗ 2 10ನೆಯ ತರಗತಿ. ವಚನಗಳು. ಬಸವಣ್ಣ, ಸೊನ್ನಲಿಗೆಯ ಸಿದ್ದರಾಮ, ಅಕ್ಕ ಮಹಾದೇವಿ. ಅಭ್ಯಾಸ 2025-26 ಕವಿ ಪರಿಚಯ, ಪದಗಳ ಅರ್ಥ, ಪ್ರಶ್ನೆಗಳು, ಅದಕ್ಕೆ ಉತ್ತರಗಳು, ಭಾಷಾಭ್ಯಾಸ, ಸಿಂಪಲ್ ಆ್ಯಂಡ್ ಶಾರ್ಟ್ ನೋಟ್ಸ್. ಫಸ್ಟ್ ವಚನಕಾರರ ಪರಿಚಯವನ್ನು ನೋಡ್ಕೊಳ್ಳೋಣ. ಬಸವಣ್ಣ. ಜಗಜ್ಯೋತಿ ಬಸವಣ್ಣವರು 12ನೇ ಶತಮಾನದಲ್ಲಿ ವಿಜಾಪುರ ಜಿಲ್ಲೆಯ ಬಾಗೇವಾಡಿ ಎಂಬಲ್ಲಿ ಜನಿಸಿದರು. ಇವರು ಬರೆದ ಕೃತಿಗಳು ಬಸವಣ್ಣವರ ವಚನಗಳು. ಇವರ ಅಂಕಿತನಾಮ ಕೂಡಲ ಸಂಗಮ ದೇವ. ನೆಕ್ಸ್ಟ್ ಸೆಕೆಂಡ್ ಸೊನ್ನಲಿಗೆಯ ಸಿದ್ದರಾಮ. ಸೊನ್ನಲಿಗೆಯ ಸಿದ್ದರಾಮ ಅವರು 12ನೇ ಶತಮಾನದಲ್ಲಿ ಸೊನ್ನಲಿಗೆಯಲ್ಲಿ ಜನಿಸಿದರು. ಇವರ ಬರೆದ ಕೃತಿಗಳು ಸೊನ್ನಲಿಗೆ ಸಿದ್ದರಾಮ ವಚನಗಳು. ಅಂಕಿತನಾಮ ಕಪಿಲಸಿದ್ಧ ಮಲ್ಲಿಕಾರ್ಜುನ. ನೆಕ್ಸ್ಟ್ ಅಕ್ಕ ಮಹಾದೇವಿ. ಇವರು 12ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎಂಬಲ್ಲಿ ಜನಿಸಿದರು. ಇವರು ಬರೆದ ಕೃತಿಗಳು ಯೋಗಾಂಗ ತ್ರಿವೇದಿ ಮತ್ತು ಅಕ್ಕ ಮಹಾದೇವಿಯ ವಚನಗಳು. ಅಂಕಿತನಾಮ ಚನ್ನಮಲ್ಲಿಕಾರ್ಜುನ. ಈಗ ಪ್ರಶ್ನೆಗಳು ಒನ್ ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಬಸವಣ್ಣವರ ಪ್ರಕಾರ ನಶಿಸುವುದು ಯಾವುದು? ಇವರ ಪ್ರಕಾರ ನಶಿಸುವುದು ಸ್ಥಾವರ. ಎರಡನೇದು, ಕೆರೆಗಳು ನಿಷ್ಪ್ರಯೋಜಕವಾಗುವುದು ಯಾವಾಗ? ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಿದೆ, ನಿಯೋಜಕ ಆಗಿದೆ, ಇದು ನಿಷ್ಪ್ರಯೋಜಕ ಅಂತ ಮಾಡ್ಕೊಡ್ರಿ. ಆನ್ಸರ್, ಪುಣ್ಯ ತೀರ್ಥಗಳು ಇಲ್ಲದ, ಅಂದರೆ ನೀರು ಇಲ್ಲದ ಕಾರಣ ಕೆರೆಗಳು ನಿಷ್ಪ್ರಯೋಜಕವಾಗಿದೆ. ನೆಕ್ಸ್ಟ್, ವೇಷ ಮತ್ತು ಆಚರಣೆಯ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ. ವೇಷ ಧರಿಸಿದ ಮೇಲೆ ವೇಷಕ್ಕೆ ತಕ್ಕಂತೆ ಆಚರಣೆಯನ್ನು ಹೊಂದಿರಬೇಕು ಎಂದು ಸಿದ್ದರಾಮಯ್ಯ ಅವರು ಹೇಳುತ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಯಾವುದಕ್ಕೆ ಅಂಜಬಾರದು? ಉತ್ತರ, ಶಬ್ದಕ್ಕೆ ಅಂಜಬಾರದು. ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಲೋಕದಲ್ಲಿ ಕೇಳಿಬರುವ ಸ್ತುತಿನಿಂದೆಗಳನ್ನು ಅಕ್ಕ ಮಹಾದೇವಿಯು ಯಾವುದಕ್ಕೆ ಹೋಲಿಸಿದ್ದಾರೆ? ಉತ್ತರ ನೋಡೋಣ. ಅಕ್ಕ ಮಹಾದೇವಿಯನ್ನು ಪ್ರೀತಿಯಿಂದ ಮತ್ತು ಗೌರವದಿಂದ ಅಕ್ಕ ಎಂದು ಕರೆಯುತ್ತಾರೆ. ಈ ವಚನದಲ್ಲಿ ಅಕ್ಕ ಜೀವನದ ಸನ್ನಿವೇಶಗಳನ್ನು ನಿಭಾಯಿಸುವಾಗ ಹೇಗೆ ಸಮಚಿತ್ತದಿಂದ ಇರಬೇಕು ಎಂಬುದರ ಅರಿವನ್ನು ಚಿತ್ರಿಸಿದ್ದಾರೆ. ಪ್ರಪಂಚದ ನಿಂದನೆ, ದೂಷಣೆ, ತಿರಸ್ಕಾರಗಳಿಗೆ ಕೋಪಗೊಳ್ಳಬಾರದು ಮತ್ತು ಪ್ರಪಂಚದ ಮೆಚ್ಚುಗೆಗೆ, ಹೊಗಳಿಕೆಗೆ ಹೆಮ್ಮೆ ಪಡಬಾರದೆಂದು ನಮಗೆ ಸಲಹೆ ನೀಡುತ್ತಾಳೆ. ನಮ್ಮ ದಾರಿಯಲ್ಲಿ ಬರುವ ಮೆಚ್ಚುಗೆಗಳು ಮತ್ತು ಉಪದೇಶಗಳು ನಮ್ಮ ಸಮತೋಲನ ಮತ್ತು ಮನಸ್ಸಿನ ಶಾಂತಿಯತೆಗೆ ಭಂಗ ತರಬಾರದು ಅವರು ಪ್ರತಿಪಾದಿಸಿದ್ದಾರೆ. ಕ್ವಶನ್ ನಂಬರ್ 2 ನೋಡೋಣ. ಬಸವಣ್ಣವರ ದೇಹವೇ ದೇಗುಲ ಎಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ? ಉತ್ತರ, ಹಣವಿರುವವರು, ಅಂದರೆ ಶ್ರೀಮಂತರು, ಶಿವಮಂದಿರ ಕಟ್ಟಿಸುವವರು. ಬಡವನಾದ ನಾನೆಂತೂ ಕಟ್ಟಿಸಲಿ, ನನ್ನ ಕಾಲೇ ಕಂಬಗಳು, ದೇಹವೇ ಗುಡಿ, ತಲೆ ಬಂಗಾರದ ಕಳಸವೆಂಬ ಭಾವಿಸು. ಕೇಳು ಕೂಡಲ ಸಂಗಮ ದೇವ, ಆ ಗುಡಿ ಗುಂಡಾರಗಳಿಗೆ ಅಳಿವಿದೆ, ಆದರೆ ಜಂಗಮ ಸೇವೆಯಲ್ಲಿರುವ ನನ್ನ ದೇಹಕ್ಕೆ ಅಳಿವಿಲ್ಲ. ಶ್ರೀಮಂತರು ದೇವಾಲಯಗಳನ್ನು ನಿರ್ಮಿಸುತ್ತಾರೆ, ಆದರೆ ನಾನು ತುಂಬ ಬಡವನು. ನಿನಗಾಗಿ ಮಂದಿರ ಕಟ್ಟಿಸಲು ಸಾಧ್ಯವಿಲ್ಲ. ನನ್ನ ದೇಹವೇ ದೇಗುಲ ಎಂಬ ಕಲ್ಪನೆಯಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 3, ವೇಷ ಆಚರಣೆಯ ಬಗ್ಗೆ ಸಿದ್ದರಾಮರ ಚಿಂತನೆಯನ್ನು ತಿಳಿಸಿರಿ. ಉತ್ತರ ನೋಡೋಣ. ಬರೀ ವೇಷ ಧರಿಸಿದರೆ ಫಲವಿಲ್ಲ, ವೇಷಕ್ಕೆ ಅನುಗುಣವಾಗಿ ಆಚರಣೆಗಳು ಇರಬೇಕು ಎಂಬ ಚಿಂತನೆ ಸಿದ್ದರಾಮರನ್ನು
ಮನುಷ್ಯನು ತನ್ನ ಜೀವನ ನಿರ್ವಹಣೆಗಾಗಿ ಅನೇಕ ವೇಷಗಳನ್ನು ಧರಿಸುತ್ತಾರೆ. ವೇಷ ಧರಿಸುವುದಕ್ಕೆ ವಚನಕಾರರ ವಿರೋಧವಿಲ್ಲ. ಆದರೆ ವೇಷಕ್ಕೆ ಅನುಗುಣವಾಗಿ ನಿಮ್ಮ ಕೆಲಸಗಳು ಆಚರಣೆಗಳಿರಲಿ, ನುಡಿಯುವಂತೆ ನಡೆಯಿರಲಿ ಎಂಬ ಮಾತು ಸಹ ಇದನ್ನೇ ಪ್ರತಿಪಾದಿಸುತ್ತದೆ. ನೆಕ್ಸ್ಟ್ ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್, ಬಾಹ್ಯ ಹಾಗೂ ಆಂತರಿಕ ನಡವಳಿಕೆಗಳಲ್ಲಿ ಸಾಮ್ಯತೆ ಇರಬೇಕೆಂದು ಸಿದ್ದರಾಮನು ತನ್ನ ವಚನದಲ್ಲಿ ಹೇಗೆ ಪ್ರತಿಪಾದಿಸುತ್ತಿದ್ದಾನೆ? ಉತ್ತರ ನೋಡುವ. ವೇಷಕ್ಕೆ ತಕ್ಕಂತೆ ಆಚರಣೆಗಳು ಇರಬೇಕೆಂದು ಸಿದ್ದರಾಮ ಹೇಳುತ್ತಾರೆ. ಇಲ್ಲದಿದ್ದರೆ ಬರಿಯ ಬುಟ್ಟಾಟಿಕೆಯಾಗುತ್ತದೆ. ಸನ್ಯಾಸಿಯ ವೇಷ ತೊಟ್ಟು ಮಹಾಭೋಗಿಯಂತೆ ಜೀವನ ನಡೆಸುವುದು ವೇಷಕ್ಕೆ ಮಾಡುವ ಅಪಚಾರವಾಗುತ್ತದೆ. ವೇದಾಂತವನ್ನು ಅಧ್ಯಯನ ಮಾಡುವುದು ನಿಷ್ಪ್ರಯೋಜನಕವೆನಿಸುತ್ತದೆ. ಹಲವು ಕೆರೆಗಳನ್ನು ತೋಡಬಹುದು. ಕೆರೆಗಳಲ್ಲಿ ಪವಿತ್ರ ಜಲ ಉತ್ಪತ್ತಿಯಾಗಬೇಕು. ಹಾಗಾಗಲೇ ಕೆರೆಗಳ ತೋಡುವಿಕೆ ಸಾರ್ಥಕವೆನಿಸುತ್ತದೆ. ಪುಣ್ಯ ಜಲವಿಲ್ಲದೆ ಕೆರೆಗಳು ನಿಷ್ಪ್ರಯೋಜಕವಾಗುತ್ತವೆ. ಹೀಗೆ ಸಿದ್ದರಾಮನು ತನ್ನ ವಚನದಲ್ಲಿ ಬಾಹ್ಯ ಹಾಗೂ ಆಂತರಿಕ ನಡವಳಿಕೆಗಳಲ್ಲಿ ಸಾಮ್ಯತೆಯನ್ನು ತರಬೇಕು ಎಂದು ಪ್ರತಿಪಾದಿಸಿದ್ದಾನೆ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಅಕ್ಕ ಮಹಾದೇವಿ ತನ್ನ ಬದುಕು ಫಲದಾಯಕವಾಗುವುದನ್ನು ಯಾವ ನಿದರ್ಶನಗಳೊಂದಿಗೆ ಸಮರ್ಥಿಸುತ್ತಾಳೆ? ಉತ್ತರ ನೋಡೋಣ. ಚನ್ನಮಲ್ಲಿಕಾರ್ಜುನನ ಅರಿವು ಗಳಿಸಿದಾಗ ತನ್ನ ಬದುಕು ಫಲದಾಯಕವಾಗುವುದು ಎಂದು ಅಕ್ಕ ಮಹಾದೇವಿ ಹೇಳಿದ್ದಾರೆ. ಬೆಟ್ಟದ ಮೇಲೆ ಮನೆಯ ಮಾಡಿದಾಗ ಪ್ರಾಣಿಗಳಿಗೆ ಭಯ ಪಡದೆ ಬದುಕಬೇಕು. ಸಮುದ್ರದ ದಡದ ಮೇಲೆ ಮನೆ ಮಾಡಿದಾಗ ಅಲೆಗಳಿಗೆ ಹೆದರಬಾರದು. ಸಂತೆಯಲ್ಲಿ ಮನೆ ಮಾಡಿದಾಗ ಶಬ್ದಕ್ಕೆ ಅಂಜಬಾರದು. ಈ ಲೋಕದಲ್ಲಿ ಹುಟ್ಟಿದ ಮೇಲೆ ನಿಂದನೆಗಳು ಬರುವುದು ಸಹಜ. ಅವುಗಳಿಗೆ ಕೋಪ ಮಾಡಿಕೊಳ್ಳದೆ ಬದುಕಿದಾಗ ನಮ್ಮ ಬದುಕು ಫಲದಾಯಕವಾಗುತ್ತದೆ. ನೆಕ್ಸ್ಟ್ ಈಗ ಸಂದರ್ಭದೊಡನೆ ವಿವರಿಸಿರಿ. ಶಿರವೇ ಹೊನ್ನ ಕಳಶವಯ್ಯ. ಉತ್ತರ. ಆಯ್ಕೆ. ಈ ವಾಕ್ಯವನ್ನು ಬಸವಣ್ಣವರ ವಚನದಿಂದ ಆಯ್ಕೆ ವಚನಗಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭವನ್ನು ಹಣವಿರುವವನು ಶಿವಮಂದಿರ ಕಟ್ಟಿಸುವನು, ಬಡವನಾದ ನಾನೆಂತೂ ಕಟ್ಟಿಸಲಿ. ನನ್ನ ಕಾಲೇ ಕಂಬಗಳು, ದೇಹವೇ ದೇಗುಡಿ, ತಲೆಯೇ ಬಂಗಾರದ ಕಳಸವೆಂದು ಭಾವಿಸು. ಕೇಳು ಕೂಡಲ ಸಂಗಮ ದೇವ, ಆ ಗುಡಿ ಗುಂಡಾರಗಳಿಗೆ ಅಳಿವಿದೆ, ಆದರೆ ಜಂಗಮ ಸೇವೆಯಲ್ಲಿ ನನ್ನ ದೇಹಕ್ಕೆ ಅಳಿವಿಲ್ಲ ಎಂದು ತಮ್ಮ ವಚನದ ಮೂಲಕ ಬಸವಣ್ಣವರು ಹೇಳಿದ್ದಾರೆ. ಸ್ವಾರಸ್ಯ, ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಪ್ರತಿಪಾದಿಸಿ ಬಸವಣ್ಣವರ ಪರೋಕ್ಷವಾಗಿ ದೇವರ ಹೆಸರಿನಲ್ಲಿ ಗುಡಿ ಗೋಪುರಗಳನ್ನು ಕಟ್ಟುವುದನ್ನು ವಿರೋಧಿಸುವುದು ಸ್ವಾರಸ್ಯಕವಾಗಿದೆ. ಕ್ವಶನ್ ನಂಬರ್ 2. ವೇಷ ಧರಿಸಿ ಫಲವೇನಯ್ಯ? ಆಯ್ಕೆ ಸೇಮರ್ಥದಲ್ಲಿ ಈ ವಾಕ್ಯವನ್ನು ಸೊನ್ನೆಲಿಗೆ ಸಿದ್ದರಾಮ ಅವರು ವಚನದಿಂದ ಆಯ್ದ ವಚನಗಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಈ ಸಂದರ್ಭಗಳನ್ನು ವೇಷಕ್ಕೆ ತಕ್ಕಂತೆ ಆಚರಣೆಗಳು ಇರಬೇಕೆಂದು ಸಿದ್ದರಾಮ ಹೇಳುತ್ತಾರೆ. ಇಲ್ಲದಿದ್ದರೆ ಬರಿಯ ಬುಟ್ಟಾಟಿಕೆಯಾಗುತ್ತದೆ. ಸನ್ಯಾಸಿಯ ವೇಷ ತೊಟ್ಟು ಮಹಾಭೋಗಿಯಂತೆ ಜೀವನ ನಡೆಸುವುದು ವೇಷಕ್ಕೆ ಮಾಡುವ ಅಪಚಾರವಾಗುತ್ತದೆ. ವೇದಾಂತಗಳನ್ನು ಅಧ್ಯಯನ ಮಾಡುವುದು ನಿಷ್ಪ್ರಯೋಜಕವೆನಿಸುತ್ತದೆ ಎಂದು ತಮ್ಮ ವಚನದ ಮೂಲಕ ಸೊನ್ನೆಲಿಗೆ ಸಿದ್ದರಾಮನವರು ಹೇಳಿದ್ದಾರೆ. ಸ್ವಾರಸ್ಯ, ಮನುಷ್ಯನು ವೇಷ ಧರಿಸಿದ ಮಾತ್ರಕ್ಕೆ ಸಜ್ಜನನಾಗುವುದಿಲ್ಲ. ಯಾವ ವೇಷ ಧರಿಸುತ್ತಾನೋ ಅದಕ್ಕೆ ಅನುಗುಣವಾಗಿ ಆಚರಣೆಗಳ ಇದ್ದಾಗ ಮಾತ್ರ ಅವನು ಬದುಕು ಫಲದಾಯಕವಾಗುತ್ತದೆ. ನೆಕ್ಸ್ಟ್ ಈಗ 3ನೇದು, ಬೆಟ್ಟದ ಮೇಲೊಂದು
ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಈ ವಾಕ್ಯವನ್ನು ಅಕ್ಕ ಮಹಾದೇವಿ ಇವರು ವಚನದಿಂದ ಆಯ್ಕೆ ವಚನಗಳು ಎಂಬ ವಚನ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ ನೋಡಿ, ಬೆಟ್ಟದ ಮೇಲೆ ಮನೆಯ ಮಾಡಿದಾಗ ಪ್ರಾಣಿಗಳಿಗೆ ಭಯ ಪಡದೆ ಬದುಕಬೇಕು. ಸಮುದ್ರದ ದಡದ ಮೇಲೆ ಮನೆಯ ಮಾಡಿದಾಗ ಅಲೆಗಳಿಗೆ ಹೆದರಬಾರದು. ಸಂತೆಯಲ್ಲಿ ಮನೆ ಮಾಡಿದಾಗ ಶಬ್ದಕ್ಕೆ ಅಂಜಬಾರದು. ಈ ಲೋಕದಲ್ಲಿ ಹುಟ್ಟಿದ ಮೇಲೆ ನಿಂದನೆಗಳು ಬರುವುದು ಸಹಜ. ಅವುಗಳಿಗೆ ಕೋಪ ಮಾಡಿಕೊಳ್ಳದೆ ಬದುಕಬೇಕು ಎಂದು ಹೇಳಿದ ಸಂದರ್ಭವಾಗಿದೆ. ಸ್ವಾರಸ್ಯ: ಈ ಭೂಮಿಯಲ್ಲಿ ಜನ್ಮ ತಾಳಿದ ಮೇಲೆ ಕಷ್ಟ ನಷ್ಟಗಳು, ನೋವು, ಅವಮಾನಗಳನ್ನು ಎದುರಿಸಬೇಕು. ಅವುಗಳಿಗೆ ಹೆದರಿ ಹಿಮ್ಮೆಟ್ಟುವುದು ಸರಿಯಲ್ಲ ಎಂದು ಮಾರ್ಮಿಕವಾಗಿ ವಿವರಿಸಿದ್ದಾರೆ. ನೆಕ್ಸ್ಟ್ ಈಗ 3 ಮೇನ್ ಕ್ವಶನ್ ನಂಬರ್ 3 ಭಾಷಾಭ್ಯಾಸ. ಕೆಳಗಿನ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ಇಲ್ಲಿ ಕಾಡು, ಕೆರೆ, ಅಗಲು, ತ್ವರೆ, ಎತ್ತು, ಇದಕ್ಕೆ ನಾನಾ ಪದಗಳು ಇಲ್ಲಿವೆ. ಇದನ್ನು ಸ್ವಲ್ಪ ನೀವು ಪಾಸ್ ಮಾಡಿಕೊಂಡು ಬರೆದುಕೊಳ್ಳಿ. ನೆಕ್ಸ್ಟ್ ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿರಿ. ವೇಷ, ದಂತಾಚರಣೆ, ಆಮೇಲೆ ವೇದಾಂತವನ್ನೋದಿ, ನೆಕ್ಸ್ಟ್ ನಾಚಿದಡೆಂತಯ್ಯ, ಸ್ಥಾವರ ಕಳಿವುಂಟು. ಇವುಗಳನ್ನು ಬಿಡಿಸಿ ಆಮೇಲೆ ಸಂಧಿಯನ್ನು ಹೆಸರಿಸಲಾಗಿದೆ. ಇದನ್ನು ಪಾಸ್ ಮಾಡಿಕೊಂಡು ನೋಡ್ಕೊಡ್ರಿ, ಬರ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪವನ್ನು ಬರೆಯಿರಿ. ಬ್ರಹ್ಮ ಬೊಮ್ಮ, ಪುಣ್ಯ ಹೊನ್ಯ, ಶಿರ ಸಿರ, ಮೃಗ ಮಿಗ. ನೆಕ್ಸ್ಟ್ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಬಡವ ಬಲ್ಲಿದ ಅಥವಾ ಶ್ರೀಮಂತ, ಫಲ ನಿಷ್ಫಲ, ಪುಣ್ಯ ಪಾಪ, ಶಬ್ದ ನಿಶ್ಶಬ್ದ.